Now we are going to start 7th question in model paper 3, first PUC MCQ questions in model paper 3. ಆಲ್ರೆಡಿ ನಾನು 8ನೇ ವಿಡಿಯೋದಲ್ಲಿ ಅಪ್ ಟು 6ವರೆಗೂ ನಾನು ಸಾಲ್ವ್ ಮಾಡಿದ್ದೇನೆ. ಈಗ ಸೆವೆಂತ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಕಂಡೀಷನ್ ಬೇಸ್ಡ್ ಆ್ಯಂಡ್ ಫಾರ್ಮುಲಾ ಬೇಸ್ಡ್ ಕ್ವಶನ್ ಇನ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಆಲ್ರೆಡಿ ಆಗಿದೆ. ಈಗ ಸೆವೆಂತ್ ಒನ್ನಲ್ಲಿ ಬೈನೋಮಿಯಲ್ ಥಿಯರಮ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಪ್ರಾಬ್ಲಮ್ಮು. ದಿ ವ್ಯಾಲ್ಯೂ ಆಫ್ 10C1 plus 10C2 plus 10C3 plus dash 10C10 value is given. The value of 10C1 plus 10C2 plus 10C3 plus dash 10C10 is option A 1024, option B 1023, option C 1022, option D 512. Out of 4 options, which is the answer is correct. Given 10C1 plus 10C2 plus 10C3 plus dash the value of that 10C10 is. We know that binomial theorem ಚೆನ್ನಾಗಿ ಗೊತ್ತಿರಬೇಕು ನಮಗೆ. What is the binomial theorem? Bi ಅಂದರೆ 2. Sum of a plus b whole to the power of n is always positive integer. That is the binomial theorem nature. NC0 a to the power of n, NC0 a to the power of n, a plus b whole to the power of n is equal to NC0 into a to the power of n plus NC1 into a to the power of n minus 1 into b, NC2 into a to the power of n minus 2 into b square plus dash b to the power of n. Here in binomial theorem MCQಗೆ ಇದ್ರ ಮೇಲೆ ಇನ್ನೊಂದು ಕ್ವಶನ್ಸ್ ಕೇಳ್ಬೋದು. ನಂಬರ್ ಆಫ್ ಟರ್ಮ್ಸ್ ಅಂದಾಗ ಇಲ್ಲಿ ಪವರಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಟರ್ಮ್ ಜಾಸ್ತಿ ಇರುತ್ತೆ. n ಇದ್ದರೆ n+1, n+2 ಇದ್ದರೆ n+3, ಈ ಥರ ಒಂದು ಟರ್ಮು RHSಲ್ಲಿ ಜಾಸ್ತಿ ಇರುತ್ತೆ. ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ನಾವು ಜನರಲಾಗಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದಾಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಅಲ್ಲಿ ಎಷ್ಟು ಟರ್ಮ್ ಆಯಿತು? RHSಲ್ಲಿ 3 ಟರ್ಮ್. ಅಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರಲ್ಲಿ 2 ಇದ್ದರೆ 3 ಟರ್ಮ್ಸ್. ಅದೇ ಬೇಸಿಸ್ ಮೇಲೆ ಇನ್ ಎನಿ ಬೈನೋಮಿಯಲ್ ಥಿಯರಮ್ ಪವರಲ್ಲಿ n ಇದ್ದರೆ RHSಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ ಅಂದರೆ n+1, ಒಂದು ಟರ್ಮ್ ಜಾಸ್ತಿ ಇರುತ್ತೆ. ಈಗ ನಾನು ಬೈ ಯೂಸಿಂಗ್ ದಿಸ್ ಥಿಯರಮ್ ಕನ್ಸಿಡರ್ 1 ಪ್ಲಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 10. ನಮ್ಮ ಕ್ವಶನಲ್ಲಿ 10C1 10C2 10C3 ಅಂತ ಇರೋದ್ರಿಂದ ನಾನು ಪವರಲ್ಲಿ 10 ತೊಗೊಂಡಿದ್ದೇನೆ. ಅಕಾರ್ಡಿಂಗ್ ಟು ಬೈನೋಮಿಯಲ್ ಥಿಯರಮ್ ಫಾರ್ಮುಲಾ 10C0 into what is the value of a? 1 power n plus 10C1 1 to the power of n minus 1 into x. ಯಾವಾಗಲೂ ಅಷ್ಟೇ ಈ ಬಿ ವ್ಯಾಲ್ಯೂ, ಈ ಬಿ ಪ್ಲಸ್ಸಲ್ಲಿರ್ತಕ್ಕಂಥ ವ್ಯಾಲ್ಯೂ ಸೆಕೆಂಡ್ ಟರ್ಮಿಂದ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಟರ್ಮಲ್ಲಿ ಬರಲ್ಲ ಬಿ ವ್ಯಾಲ್ಯೂ. ಅದು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಬೇಕು. ಪ್ಲಸ್ 10C2 1 to the power of n minus 2 into x square ಪ್ಲಸ್ dash 10C10 into 1 to the power of n minus n ಅಂದರೆ 1 minus 1 ಅಂದರೆ 1 ಪವರ್ n minus 1, 1 ಪವರ್ 0 ಆಗುತ್ತೆ, 1 ಪವರ್ 0 ಅಂದರೆ 1 ಆಯಿತು, ಇಂಟು ಬಿ ಟು ದಿ ಪವರ್ ಆಫ್ ಎನ್. ಬಿ ಟು ದಿ ಪವರ್ ಆಫ್ ಎನ್ ಅಂದರೆ ಇದರಲ್ಲಿ ಬಿ ವ್ಯಾಲ್ಯೂ ಎಕ್ಸ್ ಪವರ್ 10. ಇಲ್ಲಿ ಎನ್ ವ್ಯಾಲ್ಯೂ 10 ಇರೋದ್ರಿಂದ ಎಕ್ಸ್ ಪವರ್ 10 ಬರೀಬೇಕು. ನೆಕ್ಸ್ಟ್ 1 ಪ್ಲಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 10 is equal to 10C0 ವ್ಯಾಲ್ಯೂ 1 ಪವರ್ n is 1, ಕ್ಲಿಯರ್ಲಿ ಫಸ್ಟ್ ಟರ್ಮ್ is 1 ಪ್ಲಸ್ 10C1 ಹಂಗೆ ಬರ್ಕಂತಾನೆ. ಕ್ವಶನ್ ಕೇಳಿರೋದು 10C1 ಫಾರ್ಮುಲಾ ಇದೆ, ಅದ್ರ ವ್ಯಾಲ್ಯೂ ಇಡೋ ಅವಶ್ಯಕತೆ ಇಲ್ಲ. 10C1 ಅಂದರೆ 10 ಅಂತ ಬರೆಯೋದು ಗೊತ್ತಿದೆ, ಬಟ್ ಬರೆಯೋಕ್ಕೆ ಹೋಗಬಾರ್ದು. ಇಂಟು 1 ಪವರ್ n minus 1 is ಬಟ್ 1 ಇಂಟು ಎಕ್ಸ್ ಪ್ಲಸ್ 10C2 ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಡ್ಯಾಶ್ 10C10ಗೆ ಸ್ಟಾಪ್ ಮಾಡ್ತಾನೆ, ಇಂಟು ಎಕ್ಸ್ ಪವರ್ 10 ಇದೆ, ಇಂಟು ಎಕ್ಸ್ ಪವರ್ 10. Put x is equal to 1.
1 + 1 2 ಪವರ್ 10 ಆಯಿತು ಈಸ್ ಈಕ್ವಲ್ ಟು 1. ಎಕ್ಸ್ ವ್ಯಾಲ್ಯೂ 1 ಆಯಿತು, ರಿಮೈನಿಂಗ್ 10c1. ಎಕ್ಸ್ ವ್ಯಾಲ್ಯೂ 1 ಸ್ಕ್ವೇರ್, ಎಕ್ಸ್ ವ್ಯಾಲ್ಯೂ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ, ರಿಮೈನಿಂಗ್ 10c2 ಪ್ಲಸ್ ಡ್ಯಾಶ್ ಡ್ಯಾಶ್ 10c3 ಬೇಕಾದ್ರೆ ಬರಿಬೋದು. ಅಲ್ಲಿ ಕ್ವಶನಲ್ಲಿ 10c3 ಇದೆ, ಬೇಕಾದ್ರೆ ಬರಿಬೋದು. 10c10 ಎಕ್ಸ್ ವ್ಯಾಲ್ಯೂ 1 ಪವರ್ 10 ಈಸ್ 1. ರಿಕ್ವೈರ್ಡ್ ದಿಸ್, ಇಷ್ಟು ಮಾತ್ರ ನಮಗೆ ಬೇಕು. 10c1 ಪ್ಲಸ್ 10c2 ಪ್ಲಸ್ 10c3 ಪ್ಲಸ್ ಡ್ಯಾಶ್ ಡ್ಯಾಶ್ 10c10 ವ್ಯಾಲ್ಯೂ ಮಾತ್ರ ಬೇಕು. ಈ 1ಅನ್ನು ಲೆಫ್ಟ್ ತೊಗೊತಾನೆ. 2 ಪವರ್ 10 ಮೈನಸ್ 1 ಈಸ್ ಈಕ್ವಲ್ ಟು 10c1 ಪ್ಲಸ್ 10c2 ಪ್ಲಸ್ 10c3 ಪ್ಲಸ್ 10c4 ಬೇಕಾದ್ರೆ ಬರಿಬೋದು. ಡ್ಯಾಶ್ ಡ್ಯಾಶ್ ಪ್ಲಸ್ 10c10 ರಿಕ್ವೈರ್ಡ್, ಇದ್ರ ವ್ಯಾಲ್ಯೂ ಬೇಕು ನಮಗೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 2 ಟು ದಿ ಪವರ್ ಆಫ್ 10? ನಿಮಗೆ ಎಕ್ಸಾಮ್ಗೆ ಕ್ಯಾಲ್ಕುಲೇಟ್ರಲ್ಲೂ ಇದೆ. ಈಗ 2 ಪವರ್ 10 ಅಂದರೆ 2 ಪವರ್ 5 ಅಂದರೆ 32 ಇಂಟು 32 1024 ಮೈನಸ್ 1, ಈ ಒಂದು ಲೆಫ್ಟ್ ತಗೊಂಡಿದ್ದೀವಲ್ವ ಅದು -1 ಈಸ್ ಈಕ್ವಲ್ ಟು 10c1 ಪ್ಲಸ್ 10c2 ಪ್ಲಸ್ 10c3 ಪ್ಲಸ್ ಡ್ಯಾಶ್ ಡ್ಯಾಶ್ 10c10. 1024ಅಲ್ಲಿ ಒಂದನ್ನು ಕಳೆದ್ರೆ 1023 ಈಸ್ ದ ವ್ಯಾಲ್ಯೂ ಆಫ್ ದಿಸ್. 1023 ಈಸ್ ದ ವ್ಯಾಲ್ಯೂ ಆಫ್ ದಿಸ್. ಅದಕ್ಕೆ ಆಪ್ಷನ್ಸಲ್ಲಿ ವಿಚ್ ಈಸ್ ಆಪ್ಷನ್ ಔಟ್ ಆಫ್ 4? 1023. ಬಿ ಈಸ್ ದ ಆನ್ಸರ್. ಬಿ ಈಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ 8 ಕ್ವಶನ್ಸು ಸೆಂಡ್ ಮಾಡ್ತೇನೆ.